ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಇದೆ. ಅದರಲ್ಲೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೇಗಾದರೂ ಮಾಡಿ 8ರಿಂದ 10 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅನ್ನುವಂತಹ ಕನಸನ್ನು ಕಾಣ್ತಾ ಇದೆ. ಅದಕ್ಕೆ ಬೇಕಾದಂತಹ ಕಸರತ್ತುಗಳನ್ನು ಕೂಡ ಕಾಂಗ್ರೆಸ್ ಮಾಡ್ತಾ ಇದೆ. ಯಾವಾಗ ಬಿಜೆಪಿಯ ಮೊದಲನೇ ಪಟ್ಟಿ ರಿಲೀಸ್ ಆಯಿತೋ ಆಗ ಕೆಲವು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಪೂರಕವಾದಂತಹ ವಾತಾವರಣವೂ ಕೂಡ ಸೃಷ್ಟಿಯಾಯಿತು. ಆದರೆ ಅದನ್ನು ಪ್ಲಸ್ ಪಾಯಿಂಟ್ ಆಗಿ ಮಾಡಿಕೊಳ್ಳೋದಕ್ಕೆ ಕಾಂಗ್ರೆಸ್ನಲ್ಲಿ ಹೇಳಿಕೊಳ್ಳುವಂತಹ ಅಭ್ಯರ್ಥಿಗಳಿರಲಿಲ್ಲ. ಹಾಗಾಗಿ ಒಂದಷ್ಟು ಜನ ನಾಯಕರ ಮನವನ್ನು ಒಲಿಸೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಕಾಂಗ್ರೆಸ್ನ ರಾಜ್ಯ ನಾಯಕರು ತೀರ್ಮಾನಿಸಿದ್ರು. ಅದರ ಹಾಗೆ ಈಗ ಸತೀಶ್ ಜಾರಕಿಹೊಳಿ ಅವರ ಮನಸ್ಸನ್ನು ಒಲಿಸುವಲ್ಲಿ ಸಿದ್ದರಾಮಯ್ಯನವರು ಯಶಸ್ವಿಯಾಗಿದ್ದಾರೆ. ಇನ್ನು ಗೆಳೆಯರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಯಾವ ತರಹ ಇದೆ ಅಂತ ಅಂದರೆ, ಈ ಬಾರಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರೋದು ಒಂದು ಕಾರಣಕ್ಕೇನು ಅಂದರೆ ಕರ್ನಾಟಕದಲ್ಲಿ ಅವರದ್ದೇ ಸರ್ಕಾರ ಇದೆ. ಇನ್ನೊಂದು ಕಾರಣ AICCಯ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಕರ್ನಾಟಕದವರು. ಅವರ ಸ್ವಕ್ಷೇತ್ರದಲ್ಲಿ ಒಂದಷ್ಟು ಸಾಧನೆಯನ್ನು ಮಾಡಬೇಕು ಅಥವಾ ಕಳೆದ ಬಾರಿಗಿಂತ ಹೆಚ್ಚಿನ ಸಾಧನೆಯನ್ನು ಮಾಡಬೇಕು ಅನ್ನೋದು ಅವರಿಗೂ ಕೂಡ ಒತ್ತಡ ಇದೆ. ಅದರ ಜೊತೆಗೆ ಗೆಳೆಯರೆ, ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ನ ನಾಯಕರಿಗೆ ತಮ್ಮ ಅಳುವು ಉಳುವಿನ ಪ್ರಶ್ನೆ ಕೂಡ ಇದಾಗಿದೆ. ಯಾಕೆ ಅನ್ನೋದನ್ನ ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ. DK ಶಿವಕುಮಾರ್ ಅವರು ಮುಂದೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ಎಲೆಕ್ಷನ್ ಮುಗಿದ ನಂತರ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಆ ಒಂದು ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಅವರು ಕೂಡ ತಮಗೆ ಯಾವ ರೀತಿಯಾಗಿ ಪ್ಲಾನ್ಗಳು ಬೇಕೋ ಆ ರೀತಿಯಾದಂತಹ ಪ್ಲಾನ್ಗಳನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ DK ಶಿವಕುಮಾರ್ ಅವರ ಒಂದು ಅದ್ಭುತವಾದಂತಹ ಸಾಧನೆಯನ್ನು ಮಾಡಿ 7ರಿಂದ 8 ಕ್ಷೇತ್ರಗಳನ್ನು ಏನಾದರೂ ಕರ್ನಾಟಕದಲ್ಲಿ ಗೆದ್ದುಕೊಟ್ಟಿದ್ದೆ ಆದರೆ ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನ ಇಳಿಸಿ ಅಲ್ಲಿ DK ಶಿವಕುಮಾರ್ ಅವ್ರನ್ನ ಕೂಡಿಸುವಂತಹ ಎಲ್ಲ ಸಾಧ್ಯತೆಗಳಿದೆ. ಆದರೆ ಸಿದ್ದರಾಮಯ್ಯನವರು ಕೂಡ DK ಶಿವಕುಮಾರ್ ಅವರ ಪ್ಲಾನ್ಗೆ ತಮ್ಮದೇ ರೀತಿಯಾದಂತಹ ಟಕ್ಕರನ್ನು ಕೊಡ್ತಾ ಇದ್ದಾರೆ. ಈಗ ಆ ಪ್ಲಾನ್ಗೆ ಎಂಟ್ರಿ ಆಗಿರೋದು ಸತೀಶ್ ಜಾರಕಿಹೊಳಿ ಅವರು. ಆರಂಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ನಾನು ಕೂಡ ಸ್ಪರ್ಧೆ ಮಾಡೋದಿಲ್ಲ, ನಮ್ಮ ಕುಟುಂಬದ ಯಾವೊಬ್ಬ ಸದಸ್ಯರು ಕೂಡ ಸ್ಪರ್ಧೆಯನ್ನ ಮಾಡೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಆದರೆ ಈಗ ಸಿದ್ದರಾಮಯ್ಯನವರ ಒತ್ತಡಕ್ಕೆ ಸತೀಶ್ ಜಾರಕಿಹೊಳಿ ಅವರು ಮಣಿದಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ನಿರ್ಧಾರ ಈಗ ಬದಲಾಗಿದೆ. ಹಾಗಾದ್ರೆ ಗೆಳೆಯರೆ, ಕಾಂಗ್ರೆಸ್ನಲ್ಲಿ ಏನೆಲ್ಲ ಆಗ್ತಾ ಇದೆ? ಕಾಂಗ್ರೆಸ್ನ 2ನೇ ಪಟ್ಟಿಯಲ್ಲಿ ಕರ್ನಾಟಕದ ಯಾವ್ಯಾವ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಫೈನಲ್ ಆಗ್ತಾರೆ ಆ ಎಲ್ಲ ವಿಚಾರವಾಗಿ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಗೆಳೆಯರೆ, ಬಿಜೆಪಿ 20 ಕ್ಷೇತ್ರಗಳಲ್ಲಿ ತನ್ನ ಪಟ್ಟಿಯನ್ನು ರಿಲೀಸ್ ಮಾಡಿತು. ಬಿಜೆಪಿಯ ಪಟ್ಟಿಯನ್ನು ನೋಡಿಕೊಂಡಂತಹ ಕಾಂಗ್ರೆಸ್ ಈಗ ಅಳೆದು ತೂಗಿ ಕೆಲವು ಕ್ಷೇತ್ರಗಳಿಗೆ ಇವತ್ತು ಅಥವಾ ನಾಳೆ ಸಂಜೆಯ ಒಳಗಾಗಿ ತನ್ನ ಅಂತಿಮ ಪಟ್ಟಿಯನ್ನು ರಿಲೀಸ್ ಮಾಡೋದಕ್ಕೆ ರೆಡಿಯಾಗಿದೆ. ಈಗಾಗಲೇ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ದೆಹಲಿಯನ್ನು ತಲುಪಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿಲ್ಲ ಕರ್ನಾಟಕದ ವಿಚಾರವಾಗಿ. ಏನು ಅಂದರೆ ಬಿಜೆಪಿಯಲ್ಲಿ ಒಂದು ಟಿಕೆಟ್ನ ಜಟಾಪಟಿಗಳು ಅದೆಲ್ಲವೂ ಕೂಡ ನಡೀತಾ ಇತ್ತಲ್ಲ, ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಾಂಗ್ ಆಗಿಲ್ಲ. ಕರ್ನಾಟಕದ ರಾಜ್ಯ ನಾಯಕರು ಯಾರ ಹೆಸರನ್ನ ಫೈನಲ್ ಮಾಡ್ತಾರಲ್ಲ ಅದಕ್ಕೆ ಸೈನ್ ಮಾಡಿ ಕಳಿಸುವಂತಹ ಹೈಕಮಾಂಡ್ ಕಾಂಗ್ರೆಸ್ನಲ್ಲಿದೆ. ಹಾಗಾಗಿ ಕರ್ನಾಟಕದ ರಾಜ್ಯ ನಾಯಕರ ತೀರ್ಮಾನವೇ ಅಂತಿಮ ಅಂತ ಹೇಳಲಾಗುತ್ತೆ. ಇನ್ನು AICC ಅಧ್ಯಕ್ಷರು ಕೂಡ ಕರ್ನಾಟಕದವರೇ. ಹಾಗಾಗಿ ಇಲ್ಲಿ ಒಂದು ಯಾವುದೇ ರೀತಿಯಾದಂತಹ ಜಟಾಪಟಿ ಆ ತರಹದ್ದು ಏನೂ ಇಲ್ಲ. ಆದರೆ ಕಾಂಗ್ರೆಸ್ ಯಾಕೆ ವಿಳಂಬವನ್ನು ಮಾಡ್ತಾ ಇದೆ ಅಂದರೆ, ಬಿಜೆಪಿಯಿಂದ ಅಸಮಾಧಾನಿತರಾದವರನ್ನ ಹೇಗಾದರೂ ಮಾಡಿ ಆಪರೇಷನ್ ಮಾಡಿ ಕಾಂಗ್ರೆಸ್ಗೆ ಕರೆದುಕೊಂಡು ಬಂದು ಅಲ್ಲಿ ಟಿಕೆಟನ್ನು ಕೊಡಿಸುವಂತಹ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದೆ. ಸೊ ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಮೇಜರ್ ಆಗಿ ಸತೀಶ್ ಜಾರಕಿಹೊಳಿ ಅವರ ಮನಸ್ಸನ್ನು ಒಲಿಸಬೇಕಾಗಿತ್ತು ಕಾಂಗ್ರೆಸ್. ಅದರಲ್ಲಿ DK ಶಿವಕುಮಾರ್ ಅವರು ತುಂಬಾನೇ ಪ್ರಯತ್ನ ಪಟ್ಟರು ಸತೀಶ್ ಜಾರಕಿಹೊಳಿ ಅವರ ಮನಸ್ಸನ್ನು ಒಲಿಸೋದಕ್ಕೆ. ಯಾಕೆ ಅಂದರೆ ಮುಂದೆ ಅಂದರೆ ಈ ಲೋಕಸಭಾ ಚುನಾವಣೆ ಆದ ನಂತರ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಸ್ಥಾನಕ್ಕೆ ಎಲ್ಲಿ ಕಂಟಕ ಆಗ್ತಾರೆ ಅನ್ನೋದು DK ಶಿವಕುಮಾರ್ ಅವರ ಪ್ಲಾನ್ ಆಗಿತ್ತು. ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಪದೇ ಪದೇ ಹೇಳ್ತಾ ಇದ್ರು, ನನ್ನ ಬಳಿ 40ರಿಂದ 45 ಜನ ಶಾಸಕರಿದ್ದಾರೆ, ನನಗೆ DCM ಪಟ್ಟವನ್ನು ಕೊಡದೇ ಇದ್ರೆ ಆ ಎಲ್ಲ ಶಾಸಕರ ರಾಜೀನಾಮೆ ಶತಸಿದ್ಧ ಅನ್ನೋದನ್ನ ಸತೀಶ್ ಜಾರಕಿಹೊಳಿ ಅವರು ಆಗಾಗ ಹೇಳ್ತಾ ಇದ್ರು. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಹೇಗಾದರೂ ಮಾಡಿ ರಾಷ್ಟ್ರ ರಾಜಕಾರಣಕ್ಕೆ ಎಕ್ಸ್ಪೋರ್ಟ್ ಮಾಡಿಬಿಡೋಣ. ರಾಷ್ಟ್ರ ರಾಜಕಾರಣಕ್ಕೆ ಜಾರಕಿಹೊಳಿ ಅವರನ್ನೇನಾದರೂ ಎಕ್ಸ್ಪೋರ್ಟ್ ಮಾಡಿದ್ರೆ ಇಲ್ಲಿ ತಾವು ನೇರವಾಗಿ ಆ ಒಂದು ಸೀಟ್ಗೆ ಭದ್ರ ಆಗಿರ್ಬೋದು ಅಥವಾ ಮುಂದಿನ ಹಂತಕ್ಕೂ ಕೂಡ ಈಸಿ ಆಗುತ್ತೆ. ಜಾರಕಿಹೊಳಿ ಅವರು ಇಲ್ಲ ಅನ್ನೋದು DK ಶಿವಕುಮಾರ್ ಅವರ ಪ್ಲಾನ್ ಆಗಿತ್ತು. ಆ ಒಂದು ಪ್ಲಾನ್ಗೆ ಜಾರಕಿಹೊಳಿ ಅವರು ಉಲ್ಟಾ ಹೊಡೆದ್ರು. ಆದರೆ ಈಗ ಜಾರಕಿಹೊಳಿ ಅವರ ಮನಸ್ಸು ಬದಲಾಗಿದೆ. ಏನು ಅಂತ ಅಂದರೆ, ಜಾರಕಿಹೊಳಿ ಅವರು ಅಂತಿಮವಾಗಿ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ತಮ್ಮ ಪುತ್ರಿಯಾಗಿರುವಂತಹ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಕಣಕ್ಕಿಳಿಸೋದಕ್ಕೆ ಜಾರಕಿಹೊಳಿ ಅವರು ನಿರ್ಧರಿಸಿ ಆಗಿದೆ. ಈಗಾಗಲೇ ಪ್ರಿಯಾಂಕಾ ಜಾರಕಿಹೊಳಿ ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನು ಕೂಡ ಆರಂಭಿಸಿದ್ದಾರೆ. ಸೊ
ಈ ಒಂದು ದಿಢೀರ್ ಆಗಿರುವಂತಹ ಚೇಂಜ್ ಜಾರಕಿಹೊಳಿ ಅವರ ಮನಸ್ಸಿನಲ್ಲಿ ಯಾಕೆ ಬಂತು, ಈ ನಿರ್ಧಾರವನ್ನು ಜಾರಕಿಹೊಳಿ ಅವರು ಯಾಕೆ ತೆಗೆದುಕೊಂಡ್ರು, ಇದರ ಹಿಂದೆ ಯಾವೆಲ್ಲ ಗೇಮ್ ಪ್ಲಾನ್ಗಳಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಇದರ ಹಿಂದಿನ ಮಾಸ್ಟರ್ ಮೈಂಡ್ ಸಿದ್ದರಾಮಯ್ಯ ಅವರು. ಯಾಕೆಂದ್ರೆ ಗೆಳೆಯರೆ, ಸತೀಶ್ ಜಾರಕಿಹೊಳಿ ಅವರ ಬೆಂಬಲ ಮತ್ತು ಬಲ ಏನು ಅನ್ನೋದು ಸಿದ್ದರಾಮಯ್ಯನವರಿಗೆ ತುಂಬಾ ಚೆನ್ನಾಗಿಯೇ ಗೊತ್ತು. ಮುಂದಿನ ದಿನಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು DCM ಪಟ್ಟಕ್ಕೆ ಬಂದು ಕೂಡುವಂತಹ ಸಾಧ್ಯತೆ ಇದೆ. ಹಾಗಾಗಿ DCM ಪಟ್ಟದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಏನಾದರೂ ಇದ್ದರೆ ತನ್ನ ಸ್ಥಾನ ಸೇಫ್. ಸತೀಶ್ ಜಾರಕಿಹೊಳಿ ಅವರ ಮನಸ್ಸನ್ನ ಒಲಿಸಿ ಸತೀಶ್ ಜಾರಕಿಹೊಳಿ ಅವರ ಬೆಂಬಲದಿಂದ ಬೇರೆ ಬೇರೆ ಕಡೆಗಳಲ್ಲಿ ಅಂದರೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಅನ್ನ ಬಲಪಡಿಸಿದ್ದೇ ಆದಲ್ಲಿ ಸಿದ್ದರಾಮಯ್ಯನವರ ಚೇರ್ ಕೂಡ ಅಲ್ಲಿ ಗಟ್ಟಿಯಾಗಿರುತ್ತೆ. ಸೊ ಆ ಒಂದು ಮಾಸ್ಟರ್ ಪ್ಲಾನ್ ಸಿದ್ದರಾಮಯ್ಯನವರು ಮಾಡಿದ್ರು. ಹೇಗಾದ್ರೂ ಮಾಡಿ ಸತೀಶ್ ಜಾರಕಿಹೊಳಿ ಅವರ ಮನಸ್ಸನ್ನ ಒಲಿಸಲೇಬೇಕು ಅನ್ನೋದು ಸಿದ್ದರಾಮಯ್ಯನವರ ಪ್ಲಾನ್ ಕೂಡ ಆಗಿತ್ತು. ಅಂತಿಮವಾಗಿ ಸತೀಶ್ ಜಾರಕಿಹೊಳಿ ಅವರ ಮನಸ್ಸು ಈಗ ಬದಲಾಗಿದೆ. ಬೆಳಗಾವಿಯಲ್ಲಿ DK ಶಿವಕುಮಾರ್ ಅವರ ಬೆಂಬಲಿತ ಅಭ್ಯರ್ಥಿಯಾಗಿದ್ದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ಗೆ ಅಂತಿಮವಾಗಿ ಟಿಕೆಟ್ ಫೈನಲ್ ಅಂತ ಹೇಳಲಾಗಿತ್ತು. ಅಲ್ಲಿ ಕೂಡ ಸತೀಶ್ ಜಾರಕಿಹೊಳಿ ಅವರು ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ರು. ಮೃಣಾಲ್ ಹೆಬ್ಬಾಳ್ಕರ್ ಅವರು ಏನಾದರೂ ನಿಂತ್ಕೊಂಡ್ರೆ ಅವರಿಗೆ ಸಪೋರ್ಟ್ ಮಾಡದೇ ಇರೋ ತರಹ. ಸೊ ಹಾಗಾಗಿ ಇದನ್ನ DK ಶಿವಕುಮಾರ್ ಅವರ ಮನಸ್ಸನ್ನು ಒಲಿಸೋದ್ರಲ್ಲಿ ಸಿದ್ದರಾಮಯ್ಯ ಯಶಸ್ವಿಯಾಗಿದ್ದಾರೆ. ಸಿದ್ದರಾಮಯ್ಯನವರ ಬಣದಿಂದ ಈಗ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಆಲ್ರೆಡಿ ಟಿಕೆಟ್ ಫೈನಲೈಸ್ ಆಗಿದೆ. ಇನ್ನೇನು ಅಂತಿಮವಾಗಿ ಅಧಿಕೃತವಾಗಿ ಘೋಷಣೆ ಆಗಬೇಕಾಗಿರೋದು ಒಂದೇ ಬಾಕಿ ಇರೋದು. ಸೊ ಇಂತಹ ಸಮಯದಲ್ಲಿ ಸತೀಶ್ ಜಾರಕಿಹೊಳಿ ಅವರ ನಿರ್ಧಾರದಿಂದಾಗಿ ಕಾಂಗ್ರೆಸ್ಗೆ ಯಾವ ರೀತಿಯಾಗಿ ಬೆಳಗಾವಿಯಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ ಗೆಳೆಯರೆ. ಬೆಳಗಾವಿಯಲ್ಲಿ ಈಗ ಬಿಜೆಪಿಯ ಅಭ್ಯರ್ಥಿಯಾಗಿ ಜಗದೀಶ್ ಶೆಟ್ಟರ್ ಅವರು ಫೈನಲೈಸ್ ಆಗಿದ್ದಾರೆ. ಆದರೆ ಜಗದೀಶ್ ಶೆಟ್ಟರ್ ಅವರ ಮುಖ ಪರಿಚಯ ಬೆಳಗಾವಿ ಜನತೆಗೆ ಬಹಳ ಕಡಿಮೆ. ಅದರ ಜೊತೆಗೆ ಗೆಳೆಯರೆ, ಜಾರಕಿಹೊಳಿ ಅವರ ಮುಖ ಪರಿಚಯ ಮತ್ತು ಅವರ ಬೆಂಬಲ ಮತ್ತು ಬಲ ಏನಿದೆಯಲ್ಲ ಅದು ಬೆಳಗಾವಿ ಜನತೆಗೆ ಚಿರಪರಿಚಿತವಾಗಿದ್ದಂಥದ್ದು. ಸೊ ಹಾಗಾಗಿ ಅಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಪೂರಕವಾದಂತಹ ವಾತಾವರಣ ಇಲ್ಲ. ಸೊ ಒಂದು ವೇಳೆ ಅಲ್ಲಿ ಜಾರಕಿಹೊಳಿ ಅವರ ಫ್ಯಾಮಿಲಿಯಿಂದ ಯಾರಾದರೂ ಸ್ಪರ್ಧೆಯನ್ನ ಮಾಡಿದ್ರೆ ಗೆಲ್ಲುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಫ್ಯಾಮಿಲಿಯಿಂದ ಯಾರಾದರೂ ಸ್ಪರ್ಧೆಯನ್ನ ಮಾಡಿದ್ರೆ ಅಲ್ಲಿಯೂ ಸ್ವಲ್ಪ ಅಷ್ಟು ಈಸಿ ಆಗಿರಲಿಲ್ಲ ಜಗದೀಶ್ ಶೆಟ್ಟರ್ ಅವರಿಗೆ. ಸೊ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಫ್ಯಾಮಿಲಿಗೂ ಕೂಡ ಅಷ್ಟು ಈಸಿ ಆಗಿರಲಿಲ್ಲ. ಆದರೆ ಈಗ ಸತೀಶ್ ಜಾರಕಿಹೊಳಿ ಅವರ ಫ್ಯಾಮಿಲಿಯಿಂದ ಸಪೋರ್ಟ್ ಅಥವಾ ಫ್ಯಾಮಿಲಿಯಿಂದ ಸ್ಪರ್ಧೆ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಅಲ್ಲಿ ಒಂದು ರೀತಿಯಾಗಿ ಸತೀಶ್ ಜಾರಕಿಹೊಳಿ ಅವರ ಪರವಾದಂತಹ ಒಂದು ವಾತಾವರಣ ಇದೆ. ಸೊ ಇದರಿಂದ ಸಿದ್ದರಾಮಯ್ಯನವರ ಒಂದು ಕುರ್ಚಿಯೂ ಕೂಡ ಸೇಫ್ ಆಗಿರುತ್ತೆ. ಅದರ ಜೊತೆಗೆ ಬೆಳಗಾವಿ ಕ್ಷೇತ್ರ ಗೆಲ್ಲುವಲ್ಲಿಯೂ ಕೂಡ ಕಾಂಗ್ರೆಸ್ ಯಶಸ್ವಿಯಾಗುತ್ತೆ. ಒಟ್ಟಾರೆಯಾಗಿ DK ಶಿವಕುಮಾರ್ ಅವರನ್ನ ಹೇಗಾದರೂ ಮಾಡಿ ಕಟ್ಟಿ ಹಾಕಬೇಕು ಅನ್ನೋದು ಈಗ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಅವರ ಪ್ಲಾನ್. ಇಲ್ಲಿ ಒಂದು ಸಿಂಪಲ್ ಆಗಿರುವಂತಹ ಫಾರ್ಮುಲಾವನ್ನ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಇಬ್ಬರೂ ಕೂಡ ಒಂದು ಆ ಫಾರ್ಮುಲಾವನ್ನ ಅಪ್ಲೈ ಮಾಡಿದ್ದಾರೆ. ಏನು ಫಾರ್ಮುಲಾ ಅಂದ್ರೆ ಶತ್ರುವಿನ ಶತ್ರು ನಿನಗೆ ಮಿತ್ರ ಅನ್ನುವಂಥದ್ದು. ಈಗ ಇಬ್ಬರ ಟಾರ್ಗೆಟ್ ಕೂಡ DK ಶಿವಕುಮಾರ್ ಅವರೇ. ಸಿದ್ದರಾಮಯ್ಯನವರು ತಮ್ಮ CM ಕುರ್ಚಿಯನ್ನ DK ಶಿವಕುಮಾರ್ ಅವರ ಕಡೆಯಿಂದ ಉಳಿಸ್ಕೊಳ್ಬೇಕು. ಈಗ DK ಶಿವಕುಮಾರ್ ಅವರ ಕಡೆಯಿಂದ DCM ಕುರ್ಚಿಯನ್ನ ಸತೀಶ್ ಜಾರಕಿಹೊಳಿ ಅವರು ಕಸಿದುಕೊಳ್ಬೇಕು. ಸೊ ಇವರಿಬ್ಬರ ಟಾರ್ಗೆಟ್ ಕೂಡ DK ಶಿವಕುಮಾರ್ ಅವರು ಆಗಿರೋದ್ರಿಂದ ಈ ಒಂದು ಗೇಮ್ ಪ್ಲಾನ್ ಅನ್ನ ಈಗ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯನವರು ಸೇರಿ ಮಾಡಿದ್ದಾರೆ. ಈ ಪ್ಲಾನ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಬಿಕಾಸ್ ಏನು ಅಂದ್ರೆ ಕರ್ನಾಟಕದಲ್ಲಿ ಬೆಳಗಾವಿ ಕ್ಷೇತ್ರದ ಒಂದು ಸಮಸ್ಯೆ ಅಂತೂ ಮುಗೀತು. ಆದರೆ ಉಳಿದ ಕ್ಷೇತ್ರಗಳಿದ್ದಾವಲ್ಲ, ಉಳಿದ 8ರಿಂದ 9 ಕ್ಷೇತ್ರಗಳು ಕಾಂಗ್ರೆಸ್ಗೆ ಏನೀಗ ಪೂರಕವಾಗಿರುವಂತಹ ಕ್ಷೇತ್ರಗಳಿದ್ದಾವಲ್ಲ, ಅಲ್ಲಿ ಸರಿಯಾದ ರೀತಿಯಾದಂತಹ ಅಭ್ಯರ್ಥಿಗಳು ಸಿಗಬೇಕು. ಉದಾಹರಣೆಗೆ ರಾಯಚೂರಿನಲ್ಲಿ ಏನಾದರೂ ಬಿಜೆಪಿಯ ಇನ್ನೊಂದು ಲಿಸ್ಟ್ ಅನೌನ್ಸ್ ಆದರೆ ಅಲ್ಲಿಯೂ ಕೂಡ ಬಿಜೆಪಿಯ ಬಂಡಾಯ ಅಭ್ಯರ್ಥಿ ಎದುರಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಈಶ್ವರಪ್ಪನವರು ಬಂಡಾಯ ಎದ್ದಿದ್ದಾರೆ. ಸೊ ಅದಲ್ಲದೆ ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಅವರು ಬಂಡಾಯ ಎದ್ದಿದ್ದಾರೆ. ಇನ್ನೇನು ಬಹುತೇಕವಾಗಿ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಸದಾನಂದ ಗೌಡರು ಕಾಂಗ್ರೆಸ್ಗೆ ಸೇರ್ಪಡೆಯಾಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದ್ದಾವೆ. ಸೊ ಈ ರೀತಿಯಾಗಿ ಉಳಿದ ಕ್ಷೇತ್ರಗಳ ಒಂದಷ್ಟು ಬದಲಾವಣೆ ಅಥವಾ ಉಳಿದ ಕ್ಷೇತ್ರಗಳಲ್ಲಿ ಆಗುವಂತಹ ಒಂದಷ್ಟು ಬೆಳವಣಿಗೆಗಳ ಮೇಲೆ ಕಾಂಗ್ರೆಸ್ ಸರ್ಕಾರದ ಭವಿಷ್ಯ ನಿಂತಿದೆ ಗೆಳೆಯರೆ. ಸೊ ಲೋಕಸಭಾ ಚುನಾವಣೆಯ ನಂತರ ಕಾಂಗ್ರೆಸ್ ಸರ್ಕಾರ ಸ್ವಲ್ಪ ಅಲುಗಾಡುವಂತಹ ಎಲ್ಲಾ ಸಾಧ್ಯತೆಗಳಿದೆ. ಅದನ್ನ ಭದ್ರಪಡಿಸಿಕೊಳ್ಳೋದಕ್ಕಾಗಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಶಕ್ತಿ ಮೀರಿ ಪ್ರಯತ್ನವನ್ನ ಮಾಡಬೇಕು. ಸೊ ಈ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಈಗ ಒಂದು ರೀತಿಯಾದಂತಹ ಹೊಸ ಮಾಸ್ಟರ್ ಪ್ಲಾನ್ಗಳನ್ನು ಮಾಡ್ತಾ ಇದೆ. ಆದರೆ ಇಲ್ಲಿ ಅವರಲ್ಲಿ ಒಗ್ಗಟ್ಟು ಇಲ್ಲದೆ ಇರೋದು ಮುಂದೆ ಇದು ಬಿಜೆಪಿಗೆ ಅನುಕೂಲವಾಗುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಗೆಳೆಯರೆ, ಇದಾಗಿತ್ತು ರಾಜ್ಯದ ಕಾಂಗ್ರೆಸ್ನಲ್ಲಿ ನಡೀತಾ ಇದ್ದಂತಹ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.